ರೀ ಪಾಂಡು ಏನ್ರಿ ಮಾಡ್ತಾ ಇದ್ದೀರಾ? ಆಗ್ಲಿಂದ ನಾನು ಗಮನಿಸ್ತಾ ಇದ್ದೀನಿ. ಸರ್ ಯಾಕೋ ಏನು ಕೆಲಸ ಮಾಡಕ್ ಮೂಡಿಲ್ಲ ಸರ್. ರೀ ಕ್ಲೀಶ, ಸೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡೋದ್ ಬಿಟ್ಟು ಅಲ್ಲೇನ್ರಿ ನಿಂತ್ಕೊಂಡು ಮಾಡ್ತಾ ಇದ್ದೀರಾ ಕಿಸಿ ಕಿಸಿ ಅಂತ? ಸರ್ ಹೋಗಿರ್ಬೋದು ಸರ್. ನನಗೆ ನುಳಿಯೋದಾಗ್ಲಿ ಸಿಪ್ಪೆ ಸುಲಿಯೋದಾಗ್ಲಿ ಇಷ್ಟ ಆಗಲ್ಲ. ಅಯ್ಯೋ ಅದು ಆಗಲ್ಲ ಸರ್. ನನಗೆ ಏನೋ ಒಂದು ಅನುಮಾನ ಇತ್ತು, ಅದ್ರ ಕ್ಲಾರಿಫಿಕೇಶನ್ ತಗೊಳ್ತಾ ಇದ್ದೆ ಅಷ್ಟೇ. ನಾನು ಯಾಕ್ರಿ ಇರೋದಿಲ್ಲ? ನಿಮ್ಗೆ ಏನು ಅನುಮಾನ ಇದ್ರು ಸಾಹೇಬ್ರನ್ನೇ ಕೇಳಬೇಕು. ಇವ್ರಿಗೆ 2 ಕತ್ತೆ ಸರ್ವಿಸ್ ಆಗಿದೆ ಅಲ್ವಾ ಸರ್? ಸಿಂಗಯ್ಯ, ವಯಸ್ಸಾದ್ರೆ ಕತ್ತೆಗಳಾಗ್ತಾರ. ಏನ್ ಬೇಕಾದ್ರೂ ಕೇಳ್ಬೋದು. ಸಂಬಳ ಯಾಕೆ ಕಮ್ಮಿ ಕೊಡ್ತಿದ್ದೀರಾ, ಇನ್ಕ್ರಿಮೆಂಟ್ ಯಾವಾಗ ಕೊಡ್ತೀರಾ ಅಂತ ಏನ್ ಬೇಕಾದ್ರೂ ಕೇಳ್ಬೋದು. ಸರಿ ಅದನ್ನ ಮಾತ್ರ ಕೇಳ ಹಾಗಿಲ್ಲ. ಅದನ್ನ ಕೇಳಕ್ಕೆ ಅಂತಾನೆ ತಾವು ಹೋಗಿದ್ದು. ರೀ ಪಾಂಡು, ಏನ್ರಿ ನಿಮ್ಮ ಅವಸ್ಥೆ? ಸರ್ ನನಗೆ ಯಾಕೋ ಇವತ್ತು ಇದ್ಕಿದ ಹಾಗೆ ತುಂಬಾ ಬೇಜಾರಾಗ್ತಿದೆ ಸರ್. ಹ್ಞೂ ಸರ್, ಪಾಪ. ಸಾರ್ ಮೂಡ್ ಆಫ್ ಆಗೈತೆ ಅಂದ್ಮೇಲೆ ಕೆಲಸ ಮಾಡಕ್ ಹೋಗ್ಬಾರ್ದು ಸರ್. ಎಲ್ಲ ತಪ್ಪಾಯ್ತದೆ. ಈಗ ನೋಡಿ ಸರ್, ಕರೆಂಟ್ ಇಲ್ಲ ಅಂದ್ಮೇಲೆ ಸಿನಿಮಾ ನೋಡಕ್ ಆಯ್ತದ? ಇಲ್ಲ ತಾನೆ? ಈಸ್ ಆಲ್ಸೋ ಕರೆಕ್ಟ್. ನೀವು ಕೆಲಸ ಮಾಡ್ಬೇಡ್ರಿ, ನಿಮ್ಗೆ ಒಂದು 50,000 ರೂಪಾಯಿ ಕೊಡ್ತೀನಿ. ನೋಡೋ ಬ್ಯಾಂಕಿಗೆ ಕಟ್ಬಿಟ್ಟು ರಸೀತಿನ ಭದ್ರವಾಗಿ ಇಟ್ಕೊಂಡು ನಾಳೆ ಬೆಳಿಗ್ಗೆ ಬರ್ಬೇಕಾದ್ರೆ ಆಫೀಸಿಗೆ ತಗೊಂಡ್ ಬನ್ನಿ. ಅಂಡರ್ಸ್ಟ್ಯಾಂಡ್? ಸಾ ಹೊರಡಿ ಸಾ, ಇಂಥ ಭಾಗ್ಯ ಯಾರಿಗುಂಟು? ಹೊರಡಿ ಹೇಳ್ತೀನಿ. ಕೊಡಿ ಸರ್. 50,000 ರೂಪಾಯಿ ಇದೆ, ಹಣ ಭದ್ರ. ಆಯ್ತು ಸರ್. ಬ್ಯಾಗ್ ಕೊಡ್ತೀರಾ? ಬಾಯ್ ಸರ್. ಬಾಯ್ ಬಾಯ್. ನಾನು ಅವ್ರ ಜೊತೆ ಹೋದ್ರೆ ಏನಾದ್ರೂ ಅನುಕೂಲ ಆಗ್ಬೋದು ಅನ್ಸುತ್ತೆ ಸರ್. ನಿನಗ ಅವ್ರಿಗ? ನನಗೆ ಸರ್. ಹಾಗಾದ್ರೆ ಪರ್ಮನೆಂಟ್ ಆಗಿ ಮನೇಲಿ ಇಟ್ಬಿಡು. ಯಾಕೆ ಸರ್? ಇವತ್ತೇ ಸಸ್ಪೆಂಡ್. ಹೋಗ್ ಕೆಲಸ ನೋಡ. ಸರ್ ಕೆಲಸ ಮಾಡಿ. ನಂದು ಅಲ್ಲ, ಪಾಂಡುದು. ಏನಾಯ್ತು? ಅವ್ರ ಬ್ಯಾಗನ್ನು ಅವ್ರ ಎದುರಿಗೆ ಕದೀತಾ ಇದೆಯಾ? ಪುರ್ಸತ್ತಾಗಿದೆ ಸರ್, ಅದಕ್ಕೆ ಕೈ ಹಾಕ್ಬಿಟ್ಟೆ. ನೀವು ನೋಡ್ಲಿಲ್ವಾ? ನೋಡ್ದೆ, ಆದ್ರೂ ಸುಮ್ಮನೆ ಇದ್ದೆ. ಏನಿದೆ ಬ್ಯಾಗಲ್ಲಿ? ಈ ಬ್ಯಾಗಲ್ಲಿ ಆಫೀಸ್ ಕ್ಯಾಶು 50,000 ರೂಪಾಯಿ ಇದೆ. ಅದನ್ನ ಬ್ಯಾಂಕಿಗೆ ಕಟ್ಟಬೇಕಾಗಿತ್ತು. ಅಲ್ಲ, ಆಫೀಸ್ ಕ್ಯಾಶ್ನ ತಗೊಂಡ್ಬಂದು ಯಾರಾದ್ರೂ ಹೀಗೆಲ್ಲ ರಸ್ತೆಲಿ ಕೂತ್ಕೋತಾರ? ಬಂದ್ ಕೆಲಸ ಆಗ್ಲಿಲ್ಲ, ಹೋಗ್ಲಿ ಕಾಫಿಗಾದ್ರೂ ದುಡ್ಡು ಕೊಡ್ತೀರಾ? ಒಂದು ನಿಮಿಷ ಕಣಪ್ಪ. ನೀವಿರಿ. ಸುಮ್ಮನೆ ನಡಿಯಯ್ಯ. ಇನ್ನೊಂದ್ಸತಿ ಕದಿಯಕ್ಕೆ ಏನಾದ್ರು ಬಂದ್ರೆ ಕೈ ಕಾಲು ಮುರಿದ್ಬಿಡ್ತೀನಿ. ಓ, ನೀವು ಬುದ್ಧಿ ಇದೆಯಂತೆ? ಇಷ್ಟೊಂದು ದುಡ್ಡಿದೆ ಅಂತಾರೆ ಬ್ಯಾಗಲ್ಲಿ. ಅಯ್ಯೋ ಸರ್, ನನಗೆ ಯಾಕೋ ಜೀವನದಲ್ಲಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್. ನಿಜ ನಿಜ. ನಿಮ್ ಮುಖ ನೋಡಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ? ಹಾಳಾಗೋಲಿ ಅಂತ ಬಿಟ್ರೆ ಅದು ನನ್ನ ಬಿಡ್ತಾನೆ ಇಲ್ಲ, ಎಲ್ಲ ತಲೆಗೆ ಹತ್ಕೊಳ್ತಾ ಇದೆ. ನಿಮ್ ಕಷ್ಟ ಏನು ಅಂತ ಹೇಳಿ, ನಾನು ಅದಕ್ಕೆ ಪರಿಹಾರ ಹೇಳ್ತೀನಿ. ನೀವ್ ಯಾಕೆ ಹೆಂಗ್ ಡಿಪ್ರೆಸ್ ಆಗಿದ್ದೀರಾ? ನಾನು ನಿಮ್ಮಂತವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀನಿ. ನಮ್ಮ ಮನೇಲಿ ನಡೆದ ಒಂದು ಘಟನೆ ಹೇಳ್ತೀನಿ. ನನ್ನ ಸೊಸೆ ನನಗೆ ಒಂದು ತೆಂಗಿನಕಾಯಿ ತಗೊಂಬ ಅಂತ ಹೇಳಿದ್ಲು. ಅದಕ್ಕೆ ನೀವು ತೆಂಗಿನ ಮರ ಹತ್ತಿದ್ರಾ? ಇಲ್ಲ, ಹತ್ತಿದ್ರೆ ನನ್ನ ಹೆಂಡತಿ ಸಂತೋಷ ಪಡ್ತಾ ಇದ್ಲು. ಹಾ, ಮುಂದೆ ಹೇಳಿ. ನಾನು ತೆಂಗಿನಕಾಯಿ ಅಂಗಡಿಗೆ ಹೋಗಿ ಎಲ್ಲಾ ತೆಂಗಿನಕಾಯಿಗಳನ್ನು ತಲಾಶ್ ಮಾಡಿ 30 ರೂಪಾಯಿ ಒಂದು ತೆಂಗಿನಕಾಯಿ ತಗೊಂಡೆ. ಅದು ಲಾಸ್ಟ್ ಸೀಸನ್ ಅಲ್ಲಿ 7 ರೂಪಾಯಿ ಇತ್ತು. ಈಗ 30 ರೂಪಾಯಿಗೆ ಮೀಡಿಯಂ ಸೈಜ್ ತೆಂಗಿನಕಾಯಿ ಸಿಗುತ್ತೆ. ನಾನು 25 ರೂಪಾಯಿದು ತಗೊಳ್ಳಿಲ್ಲ, 35 ರೂಪಾಯಿದು ತಗೊಳ್ಳಿಲ್ಲ, 30 ರೂಪಾಯಿ ಕೊಟ್ಟು ಒಂದು ತೆಂಗಿನಕಾಯಿ ತಗೊಂಬಂದೆ. ಅದನ್ನ ಮನೆಯಲ್ಲಿ ಹೊಡೆದು ನೋಡಿದ್ರು. ಮಾವ ಬನ್ನಿ ಇಲ್ಲಿ. ಇಲ್ಲಿ ನೋಡಿ. ಕೆಟ್ಟೋಗಿದೇನಮ್ಮ? ಹೌದು, ಕೆಟ್ಟ ಹೋಗಿರೋದನ್ನ ಹುಡುಕ್ ತಂದಿದ್ದೀರಲ್ಲ ಮಾವ. ಯಾಕ್ರಿ ಈ ತರ ಮಾಡ್ತೀರಾ ನೀವು? ಅಲ್ಲ, ಒಂದ್ ತೆಂಗಿನಕಾಯಿನ ನೆಟ್ಟಗ್ ತರಕಾಗ್ಲಿಲ್ಲ ಅಂದ್ರೆ ಹೆಂಗೆ? ಒಳಗಡೆ ಹೇಗಿರುತ್ತೆ ಏನಾಗಿರುತ್ತೆ ಅಂತ ನನಗೇನೆ ಗೊತ್ತಿರುತ್ತೆ. ಚೌಕಸಿ ಚುರಿ ಕಡೆ ಬಾಯ್ಲಿ ರೀ. ತೆಂಗಿನಕಾಯಿನ ಹಿಂಗೆ ಕುಟ್ಬಿಟ್ಟು ನೋಡ್ಬೇಕು, ಅದ್ ಕೊಳ್ತೋಗಿದ್ಯೋ ಚೆನ್ನಾಗಿದ್ಯೋ ಹಳ್ಸೋಗಿದ್ಯೋ ಅಂತ ಗೊತ್ತಾಗತ್ತೆ. ಅವಾಗ ಅದನ್ನ ತರ್ಬೇಕು. ನಾನು ಹೊಡೆದೆ ಕಣೆ, ಅದೇ ಸೌಂಡ್ ಇಂದ ಏನು ಗೊತ್ತಾಗ್ಲಿಲ್ಲ. ಒಂದ್ ನಿಮಿಷ ನೋಡಿ ಇಲ್ಲಿ. ಹಿಂಗಂದಾಗ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಆ ಟಕ್ ಟಕ್ ಅನ್ನೋ ತೆಂಗಿನಕಾಯಿ ಮಾತ್ರ ತರ್ಬೇಕು, ಅದು ಚೆನ್ನಾಗಿರುತ್ತೆ. ಆದ್ರೆ ಹೊಡಿಯೋದಕ್ಕೆ ಅವ್ರು ಬಿಡ್ಬೇಕಲ್ಲ. ಯಾಕೆ ಬಿಡಲ್ಲ? ಮೊದ್ಲು ಇದನ್ನ ವಾಪಸ್ ಕೊಟ್ಟು ಬೇರೆ ತಗೊಂಡ್ ಬನ್ನಿ. ಇಲ್ಲ ಕಣೆ, ಅಂಗಡಿಯವನು ವಾಪಸ್ ತಗೊಳ್ಳೋದಿಲ್ಲ.
ಅಲ್ಲ ಒಡೆದು ಕೊಡೋದಕ್ಕೆ ಅದೇನ್ ದೇವಸ್ಥಾನನ? ಯಾಕ್ರಿ ತಗೊಳ್ಳೋದಿಲ್ಲ? ನಾವೇನಾದ್ರೂ ಕೋಟಾ ನೋಟ್ ಕೊಟ್ಬಿಟ್ರೆ ಅವ್ನ ಮುಖದ ಮೇಲೆ ಎಸೆಯೋದಿಲ್ವಾ ತಗೊಂಡೋಗ್ರಿ ಅಂತ? ಹಾಗೆ ಈ ಕೋಟಾ ತೆಂಗಿನಕಾಯಿನ ಅವ್ನ ಮುಖದ ಮೇಲೆ ಎಸ್ದು ಬೇರೆ ತಗೊಂಡ್ ಮನೆಗೆ ಆ ತೆಂಗಿನಕಾಯಿನ ಹೊರಗಡೆ ಬಿಸಾಕಿ ನಾನು ನನ್ನ ಜೇಬಿಂದ 30 ರೂಪಾಯಿ ತಗೊಂಡು ನನ್ನ ಹೆಂಡತಿ ಕೊಟ್ಟೆ. ಒಂದು ಬದುಕಿನ ನಿಯಮ ಇದೆ, ಕೇಳೋದಕ್ಕೆ ವಿಚಿತ್ರವಾಗಿದೆ, ಆದ್ರೆ ಆ ನಿಯಮ ತುಂಬಾ ಕರೆಕ್ಟು. ಅದ್ರ ಪ್ರಕಾರವಾಗಿ ನೀವು ಸದಾ ಆರಾಮಾಗಿರ್ಬೋದು. ಅದೇ ನಿಯಮ? ಅದ್ ಏನ್ ಹೇಳುತ್ತೆ ಅಂತಂದ್ರೆ, ಇಫ್ ಎನಿಥಿಂಗ್ ಕ್ಯಾನ್ ಗೋ ರಾಂಗ್ ಇಟ್ ವಿಲ್. ಅಂದ್ರೆ ಯಾರಿಂದಾದ್ರೂ ಏನಾದ್ರೂ ತಪ್ಪು ಆಗ್ಬೇಕು ಅಂತಿದ್ರೆ ಅದು ಹಾಗೇ ಆಗುತ್ತೆ, ಯಾರು ತಪ್ಸಕ್ಕಾಗಲ್ಲ. ಯಾರಿಂದನಾದ್ರೂ ತಪ್ಪು ಆಗೋದಿದ್ರೆ ಆ ತಪ್ಪನ್ನ ಯಾರಿಂದನೂ ಸರಿ ಮಾಡಕ್ಕಾಗಲ್ಲ. ಎಂಥ ಮಾತು! ಇದನ್ನ ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ. ಅದ್ಯಾಗೆ? ಮದುವೆ ಆಗೋದ್ಕಿಂತ ಮುಂಚೆ ಯಾರೂ ನನ್ನ ತಪ್ಪಿಸ್ಲಿಲ್ಲ, ನನ್ನ ರಕ್ಷಣೆ ಮಾಡಲಿಲ್ಲ. ಹಣೆಯಲ್ಲಿ ಬರ್ದಿರೋದನ್ನ ತಪ್ಪಿಸೋದಕ್ಕೆ ಆಗಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಅದನ್ನೇ ನಾನು ಹೇಳಿದ್ದು. ತಪ್ಪಾಗ್ಬೇಕು ಅಂತಿದ್ರೆ ಅದು ಹಾಗೇ ಆಗುತ್ತೆ. ಅದನ್ನ ನಾವು ಒಪ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವೇ ನನ್ನ ಗುರು. ನಿಮ್ಮ ಪಾಲಿಸಿನ ನಾನು ಫಾಲೋ ಮಾಡ್ತೀನಿ. ಯಾರಿಂದನಾದ್ರೂ ತಪ್ಪು ಆಗೋದಿದ್ರೆ ಅದು ಹಾಗೆ ಆಗುತ್ತೆ, ಯಾರಿಂದನೂ ತಪ್ಸಕ್ಕಾಗಲ್ಲ. ಎಂಥ ಸುಂದರವಾದ ಮಾತು. ನಾನು ಬರ್ತೀನಿ. ಹಲೋ, ಬ್ಯಾಂಕಿಗೆ ದುಡ್ಡು ಕಟ್ಟಿದ್ರಾ? ಇಲ್ಲ, ಕಟ್ಟೋ ದಿನ ಕಟ್ಟೇ ಕಟ್ತೀನಿ. ಹಣ ಹುಷಾರು ಸಾ, ಕಳ್ಳರು ಕಾಕಿರ್ತಾರೆ. ಅಷ್ಟೊಂದು ದುಡ್ಡನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡೋದು ಡೇಂಜರು. ಏನ್ ಆಗ್ಬೇಕಾಗಿದೆಯೋ ಅದು ಹಾಗೆ ಆಗುತ್ತೆ, ಯಾರಿಂದನೂ ತಪ್ಸಕ್ಕಾಗಲ್ಲಪ್ಪ. ಹಲೋ, ಮನೆಯಲ್ಲಿರುವ ಸಮಸ್ತ ಜನಾಂಗನು ಸ್ವಲ್ಪ ಬರ್ತೀರಾ ಇಲ್ಲಿಗೆ? ಏನ್ ಮಾಯೆ? ಮಾಯಿ, ಯಾವ್ದಿದು ನೆಕ್ಲೆಸ್? ಏನ್ ಸೂಪರ್ ಆಗಿದೆ. ಯಾವಾಗ ತಗೊಂಡ್ರೆ? ಅದು ನಿನ್ನೆ ಕಬರ್ಡ್ ತೆಗ್ದಾಗ ಇವ್ರ ಬ್ಯಾಗಲ್ಲಿ 50,000 ರೂಪಾಯಿ ನೋಡ್ದೆ. ಇವತ್ತು ಅಂಗಡಿಗೆ ಹೋದೆ, ತಂದೆ, ಹಾಕೊಂಡೆ. ಸಿಲ್ವರ್ ನೆಕ್ಲೆಸ್ 1 ಗ್ರಾಮ್ ಗೋಲ್ಡ್ ಪಾಲಿಶ್ ಹಾಕಿದಾರಾ? ಅಲ್ಲಮ್ಮ, ಅದು ಯಾವ ದುಡ್ಡು ಏನು ಎತ್ತ ಅಂತ ಅಪ್ಪನ ಕೇಳಿದೆ ಹಂಗೆ ತಗೊಂಡೋದ್ಯಾ ನೀನು? ಪಾಪು, ಅವ್ರ ಬ್ಯಾಗಲ್ಲಿರೋ ದುಡ್ಡೆಲ್ಲ ನಂದೇ ತಾನೆ. ಅಲ್ಲಮ್ಮ, ಅಷ್ಟೊಂದು ಹಣ ಹೇಗ್ ಬಂತು, ಎಲ್ಲಿಂದ ಬಂತು ಅಂತ ನೀನ್ ಸ್ವಲ್ಪ ಯೋಚನೆ ಮಾಡ್ಲಿಲ್ವಾ? ಅಂಕಲ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಬೇಕು ಅಂತ 50,000 ಬ್ರಿಂಗ್ ಮಾಡಿ ಕೀಪ್ ಮಾಡಿದ್ರು. ಅದನ್ನ ನೀನ್ ತಗೊಂಡೋಗಿ ನೆಕ್ಲೆಸ್ ತಂದಿದ್ಯಾ? ಆಕ್ಸಿಡೆಂಟು. ನಿನ್ನೆನೆ ಈ ವಿಷಯ ಯಾಕೆ ಹೇಳಿಲ್ಲ ನನ್ಗೆ? ಮಾಯಿ, ಮಾವನ್ನ ನಾನು ಕೇಳ್ದೆ ಈ ಹಣ ಯಾವ್ದು ಅಂತ. ಈ ಹಣ ನಾನು ಬ್ಯಾಂಕ್ ಕಟ್ಟೋದು, ಯಾವಾಗ ಕಟ್ಟಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿರತ್ತೋ ಅವಾಗ ಕಟ್ತೀನಿ ಅಂದ್ರು. ಅಯ್ಯೋ, ಇವಾಗ ಕೊಂಡ್ಕೊಂಡ್ ಆಗೋಗಿದೆ, ಏನ್ ಮಾಡಕ್ಕಾಗುತ್ತೆ? ಏನಾದ್ರೂ ಮಾಡ್ಕೊಮ್ಮ ನೀನು. ಪಾಪು, ಸಾರಿ ಕೇಳ್ಬಿಡ್ಲಾ? ಹೆಂಗ್ರಮ್ಮ ಸಾರಿ ಕೇಳಿದ್ರೆ ಆಫೀಸ್ ದುಡ್ಡು ವಾಪಸ್ ಸಿಕ್ಬಿಡತ್ತಾ? ನೋಡು, ಅಪ್ಪ ಬಂದ್ರು ಅನ್ಸುತ್ತೆ. ಈಗ ಬೈತಾರೆ, ಬೈಸ್ಕೊ. ಶ್ರೀಮತಿ, ಯಾಕೆ ಹೀಗೆ ಆಡ್ತಾ ಇದೆಯಾ? ಅಯ್ಯೋ, ನಿಮ್ಗೋಸ್ಕರನೇ ಕಾಯ್ತಿದ್ದಪ್ಪ ನಾನು. ಸರಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಓಹೋ, ಕಿವಿಲಿ ಹೇಳಿ ನಾಚ್ಕೊಳ್ಳುವಂತದ್ದ? ಅಯ್ಯೋ, ಅದಲ್ಲಪ್ಪ. ಈ ನೆಕ್ಲೆಸ್ ಹೆಂಗಿದೆ ನೋಡಕ್ಕೆ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಮುಖಕ್ಕೆ ತುಂಬಾ ಹೊಂದ್ಕೊಂಡಿದೆ ಕಣೆ. ನೋಡಿದ್ರೆ ನಿಮ್ ತಾಯಿ ತರನೇ ಕಾಣಿಸ್ತಾ ಇದೆಯಾ? ನಾನು ಅಮ್ಮನ ತರ ಕಾಣ್ತಾ ಇದ್ದೀನಾ? ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ದು. ಅಪ್ಪ, ಅದು ಅಮ್ಮನಿಂದ ಒಂದು ಸಣ್ಣ ತಪ್ಪಾಗಿದೆ. ಪಾಪಣ್ಣ, ಈ ಸೈಜಿಗೆ ಸಣ್ಣ ತಪ್ಪು ಲೆಕ್ಕಕ್ಕಿಲ್ಲ ಕಣೋ. ಆಗ್ಬೇಕು ಅಂತ ಇದ್ರೆ ಅದು ಹಾಗೆ ಆಗತ್ತೆ, ಯಾರಿಂದನೂ ತಪ್ಸಕ್ ಸಾಧ್ಯನೇ ಇಲ್ಲ. ಹೌದು ಕಣ್ರಿ, ನೀವ್ ಹೇಳಿದ್ ಕರೆಕ್ಟ್. ಈಗ ನೋಡಿ, ನೀವ್ ಆಫೀಸಿಂದ 50,000 ರೂಪಾಯಿ ತಂದಿದ್ರಿ. ನನಗೇನ್ ಗೊತ್ತಿತ್ತ ಅದು ಆಫೀಸ್ ದುಡ್ಡು ಅಂತ? ಇಲ್ಲ, ನಾನು ದುಡ್ಡು ಕೊಟ್ಬಿಟ್ಟು ಈ ನೆಕ್ಲೆಸ್ ತಗೊಂಡ್ ಬಂದ್ಬಿಟ್ಟೆ. ಆಫೀಸ್ ದುಡ್ಡಲ್ಲ? ನಾನು ಹೇಳಿಲ್ವಾ ಅಪ್ಪನ್ ಕೋಪ ಬರುತ್ತೆ ಅಂತ? ಹರಿ, ಇದಕ್ಕೆಲ್ಲ ನಾನು ಕೋಪ ಮಾಡ್ಕೊಳ್ಳೋದಿಲ್ಲಪ್ಪ. ಆಗೋದನ್ನ ತಪ್ಸಕ್ ಸಾಧ್ಯನೇ ಇಲ್ಲ. ಇಫ್ ಎನಿಥಿಂಗ್ ಹ್ಯಾಸ್ ಟು ಗೋ ರಾಂಗ್, ಇಟ್ ವಿಲ್. ಉತ್ತಮ್ ಶರಣಂ ಗಚ್ಚಾಮಿ ಫೀಲ್ಸ್ ಅಲ್ಲಿ ಇದ್ದಾರೆ ಇವರು. ಏನಮ್ಮ ಇದು, ಬರೀ ಇಟ್ವಿಲ್ಲ. ಇಷ್ಟೇ ಆಗುತ್ತೆ ಅಂತ ಗೊತ್ತಿದ್ರೆ ನಿನ್ನೆ 50,000 ರೂಪಾಯಿ ನಾನೇ ತಗೊಂಡ್ಬಿಡ್ತಿದ್ದೆ. ಏನ್ ಆಶ್ಚರ್ಯ ಇದು, ಮಾವ ಏನೂ ಅನ್ಲಿಲ್ಲ. ಆಫೀಸ್ ಹಣದ ಗತಿ. ಪಾಪು,
ಚೌಕಾಸಿ ಇದಕ್ಕೇನೆ ಹ್ಯಾಪಿ ಕಪಲ್ ಅಂತ ಹೇಳೋದು. ಆಫೀಸಿಂದು 50,000 ರೂಪಾಯಿ ನಾನು ಈ ನೆಕ್ಲೆಸ್ ಮೇಲೆ ಉಡಾಯಿಸಿದ್ರು ಒಂದೇ ಒಂದು ಮಾತು ನನ್ಗೆ ಅನ್ಲಿಲ್ವಲ್ಲ. ಮ್ಯಾನೇಜ್ ಮಾಡ್ರಷ್ಟು ಒಳ್ಳೆಯವರು ಯಾರು ಇಲ್ಲಪ್ಪ. ಆದ್ರೆ ಟುಮಾರೋ ವಾಟ್ ಹ್ಯಾಪನ್ ಆಗುತ್ತೆ ಹೂ ನೋಸ್. ನೆನ್ನೆ ಮಮ್ಮಿ ನಿಮ್ಮಿ ಇಷ್ಟೊತ್ತೆ ಪಾಪಣ್ಣ ಎಲ್ಲಿ? ಗೊತ್ತಿಲ್ಲ. ಪಾಪಣ್ಣ ಅದಕ್ಕೆ ಬಂದೆ 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 ಮಾ ಬೇಗ ಬಾಮ, ಸಿನಿಮಾಗೆ ಲೇಟ್ ಆಯ್ತು. ಈ ಮಮ್ಮಿ ಯಾವಾಗ್ಲೂ ಲೇಟ್ ಮಾಡ್ತಾರೆ ಕಣೋ. ಥಿಯೇಟರ್ ಅಲ್ಲಿ ಸ್ಟಾರ್ಟಿಂಗ್ ಅಡ್ವರ್ಟೈಸ್ಮೆಂಟ್ ಕಮ್ಮಿ ಮಾಡುತ್ತಲ್ಲ, ಅದು ನಾನು ಸಿ ಮಾಡ್ಬೇಕು. ಜಾನು, ಮಾಯಿ ಯಾವತ್ತೂ ನನ್ನಷ್ಟು ಬೇಗ ರೆಡಿನೇ ಆಗಲ್ಲ, ಯಾವಾಗ್ಲೂ ಲೇಟ್. ನೋಡೋದ್ ಬಿಟ್ಲು ನಮ್ ದಿಗರ್ ದಿಮ್ಮಿ. ನಾನ್ ಯಾರು? ಮಹಿಳಾ ಸಂಘದ ಪ್ರೆಸಿಡೆಂಟು. ನಾನ್ ಯಾರು? ಶ್ರೀಮತಿ ಪಾಚೋ. ಹಿಂಗೆ ಹಂಗೆ ಡ್ರೆಸ್ ಮಾಡ್ಕೊಂಡು ಬಂದ್ಬಿಡ್ಲಾ? ನಿಂತರ ಸಿಕ್ಕಿದ 2 ರೂಪಾಯಿ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ಸ್ವಲ್ಪ ಸ್ಟೈಲಿಶ್ ಆಗಿ ಬರ್ಬೇಕು ನಾನು ಸಿನಿಮಾಗೆ. ಮಾಯಿ, ಸಿನಿಮಾ ಹಾಲಲ್ಲಿ ಲೈಟ್ಸ್ ನ ಆರಿಸ್ತಾರಲ್ಲ. ನಿಜವಾಗ್ಲೂ ಬೇರೆ ಯಾರು ಸಿಗ್ಲಿಲ್ವೇನೋ? ಅಲ್ಲ ದಿಗಿಡ್ದಿಮ್ಮಿ, ಇಂಟರ್ವೆಲ್ ಅಲ್ಲಿ ನನ್ಗೆ ಯಾರು ಫ್ರೆಂಡ್ಸ್ ಸಿಕ್ಬಿಟ್ರೆ ಅವಾಗ ಗುಡುಗುಡು ಅಂತ ಓಡ್ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಲಾ ನಾನು? ಅದಕ್ಕೆ ಮಮ್ಮಿ ಡಾರ್ಕ್ ಅಲ್ಲಿ ಫೈನ್ ಕಾಣಿಸ್ಬೇಕು. ಈ ಗೂಸ್ಲಿಗೆ ಏನ್ ಎಕ್ಸ್ಪ್ಲೇನ್ ಮಾಡ್ತೇನೆ ನೀನು? ಮಾಯಿ, ಗೂಸ್ಲ ಅಲ್ಲ ನಾನು, ಪ್ಲೀಸ್ ಸ್ವಲ್ಪ ಅರ್ಥ ಕೂಬೆ ಇಲ್ಲಮ್ಮ ನಾನು. ಮಾಯಿ ಓಕೆ ಓಕೆ, ಆಯ್ತಾ ಆಯ್ತಾ, ಮುಗಿತಾ, ಹೊರಡೋಣ. ಅಪ್ಪ, ನೀನು ಬಂದಿದ್ರೆ ಚೆನ್ನಾಗಿರೋದು. ಇದಪ್ಪ, ನನಗೆ ಮೂಡಿಲ್ಲ. ಅಲ್ಲ ರೀ, ನಿಮ್ನ ಬಿಟ್ಟು ನಾವು ಹೊಟ್ಟೋದ್ರೆ ನಿಮಗೆ ಬೇಜಾರಾಗಲ್ವಾ? ಇಲ್ಲ ಕಣೆ, ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಂತ ಫಿಲಾಸಫಿ ಹಿಡ್ಕೊಂಡಿದ್ದೀರಾ ನೀವು. ಇವತ್ತು ಕೂಡ ನಮ್ಗೆ ಇದರಿಂದ ಹೆಲ್ಪ್ ಆಗ್ತಾ ಇದೆ. ಇದು ಬರೀ ನನ್ನ ಫಿಲಾಸಫಿ ಅಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಹಾಗಾದ್ರೆ ನಾವು ಸಿನಿಮಾಗೆ ಹೋಗಿ ಬರೋದಾ? ನೀವೇ ಸಿನಿಮಾಗೆ ಹೋಗ್ಬೇಕು ಅಂತ ಇದೆ, ಅದನ್ನು ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಹೋಗಿ ಬನ್ನಿ. ಮಾವನಿಗೆ ತುಂಬಾ ಬೋರ್ ಆಗ್ಬೋದೇನೋ. ಮಾವ, ಪಲ್ಯ ಮಾಡಿಟ್ಟಿದ್ದೀನಿ, ಬ್ರೆಡ್ ಜೊತೆ ತಿನ್ಬಿಡಿ. ಅದೇನು ತಿನ್ನಕ್ ಬ್ರೆಡ್ ಇದೆ ಅಂತ ಸ್ಪೆಷಲ್ ಆಗಿ ಹೇಳ್ತಾ ಇದ್ಯಾ? ಅದನ್ ಬಿಟ್ಟು ಬೇರೆ ಏನಿರುತ್ತೆ ನಮ್ಮ ಮನೇಲಿ? ಬ್ರೆಡ್ ತಿನ್ನೋ ಯೋಗ ನನ್ನ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಹೋಗ್ಬಿಟ್ಟು ಬನ್ನಿ. ಓಕೆ ಬಾಯ್. ಇಲ್ಲಿ ಹೋಗ. ಚೂರಿ ಚೆನ್ನಾಗಿದೆ. ನಿಂದೇನಪ್ಪ? ಹೌದು, ನಾನು ಚೂರಿ ಚೆನ್ನ. ಸರಿ ಸರಿ, ಇದನ್ನ ಮಡಚಿ ಜೇಬಲ್ಲಿ ಇಟ್ಕೋ. ಇದನ್ನ ಜೇಬಲ್ಲಿ ಇಟ್ಕೊಳ್ಳೋ ಕಳ್ಳ ತಂದಿದ್ದು. ಸರಿ, ಏನು ವಿಷಯ? ನಾನು ಕಳ್ಳ ನಿನ್ನ ಕೊಲ್ಲೋಕಂತ ಬಂದಿದ್ದೀನಿ. ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲಪ್ಪ. ಚೂರಿ ಹಾಕು. ನಿನಗೆ ಯಾವ ಭಾಗ ಇಷ್ಟನೋ ಆ ಭಾಗಕ್ಕೆ ಚೂರಿ ಹಾಕು. ನಾನು ನಿನ್ನ ಕೊಲ್ತಾ ಇದ್ದೀನಿ. ಕೊಲ್ಲು, ಆದ್ರೆ ಯಾಕೆ ಕೊಲ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಲ್ಲು. ನನಗೆ ನಿಮ್ ಮನೇಲಿರೋ ಚಿನ್ನ ಬೇಕು, ಒಡವೆ ಬೇಕು, ದುಡ್ಡು ಬೇಕು. ನನ್ನನ್ನು ಯಾಕಪ್ಪ ಕೊಲ್ಬೇಕು? ನೀನು ಸೀದಾ ಹೋಗು, ನೀನು ಏನ್ ಬೇಕೋ ಅದನ್ನ ತಗೊಂಬಂದು ನನಗೂ ಸ್ವಲ್ಪ ಕೊಟ್ಬಿಟ್ಟು ಹೋಗು. ಹೆಂಡತಿ ನನ್ನ ಕೈಗೆ ಏನು ಸಿಗದೆ ಇರೋ ತರ ಇಡ್ತಾಳಪ್ಪ. ನನಗೇನಾದ್ರೂ ಬೇಕೇ ಬೇಕು, ಇಲ್ಲೇನಾದ್ರೂ ತಗೊಳ್ದೆ ನಾನು ಹೋಗೋದಿಲ್ಲ. ಮೊನ್ನೆ ನನ್ನ ಹೆಂಡತಿ ಒಂದ್ ನೆಕ್ಲೆಸ್ ಮಾಡ್ತಿದ್ದಾರೆ, ಅದು ಒಳಗಡೆ ಇರಬೇಕು. ಹೋಗ್ ನೋಡು, ಇದ್ರೆ ತಗೊಂಡ್ ಬಾ. ನೀವು ಸುಳ್ಳು ಹೇಳ್ತಾ ಇಲ್ಲ ತಾನೆ? ಹತ್ರ ಬಾ, ಎದುರ್ಕೋಬೇಡ. ನೋಡಪ್ಪ, ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೋಡು, ಇಂಥದಕ್ಕೆಲ್ಲ ಚೂರಿನ ಬಳಸಬಾರ್ದು. ನೋಡು, ದೇವ್ರ ಮನೆಗಿಂತ ಮುಂಚೆ ಒಂದ್ ಚಿಕ್ಕದ ಕಟ್ಟೆ ಇದೆಯಪ್ಪ, ಅದನ್ನ ಹತ್ಬಿಟ್ಟು ಹೋಗ್ಬೇಕು, ಇಲ್ಲಾಂತಂದ್ರೆ ಎಡು ಬೀಳ್ತೀಯ. ಅಲ್ಲ, ಅಲ್ಮೇರ ಬೀಗ ಹಾಕ್ಬಿಟ್ಟಿದ್ದಾರೆ. ಓ, ಕೆಳಗಡೆ ರೂಮ್ ಅಲ್ಲಪ್ಪ, ನೀವು ಮೇಲ್ಗಡೆ ಹೋದ್ರೆ ಬಲಗಡೆಗೆ ಒಂದು ರೂಮ್ ಇದೆ. ಒಳಗಡೆ ಹೋಗು, ಅಲ್ಲಿ ದಿಂಬ್ ಕೆಳಗಡೆ ಬೀಗ ಇಟ್ಟಿರ್ತಾರೆ, ತಗೋ. ಓ, ಹುಷಾರು. ಓ, ಗಂಟು ಕಟ್ಬಿಟ್ಟಿದ್ಯಾ? ಪ್ರೊಫೆಷನಲ್. ನಿಮಿಷ ಕೊಡಿ, ನೋಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ ಸರ್ ನೆಕ್ಲೆಸ್? ಇಷ್ಟ ಆಯ್ತಾ? ಬಹಳ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಅಲ್ವಾ? ಈ ತರದನ್ನ ನೀನ್ ಹೆಂಡತಿಗೂ ಮಾರ್ ಸಾಕಯ್ಯ. ಅಷ್ಟ ಅದೃಷ್ಟ ನಮ್ಗೆಲ್ಲಿದೆ ಸ್ವಾಮಿ. ಇದನ್ನ ಮಾರಿದ್ರೆ 1 ತಿಂಗಳು ನಮ್ ಜೀವನ ಆರಾಮಾಗಿ ನಡೆದಾಗತ್ತೆ. ನೋಡಪ್ಪ, ಬಜಾರ್ಗೆ ಹೋದ್ರೆ ಅಲ್ಲಿ ಗೋವಿಂದಪ್ಪನ ಅಂಗಡಿ ಅಂತ ಇದೆ. ಅವನು ಈ ತರದ ಐಟಮ್ ಎಲ್ಲ ತಗೊಳ್ತಾನೆ, ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ಜಾಸ್ತಿನೇ ದುಡ್ಡು ಕೊಡ್ತಾನೆ. ಆಯ್ತಾ? ಹೋಗ್ ಕೊಡು. ಆಮೇಲೆ
ನಿನಗೆ ಕಷ್ಟ ಆದ್ರೂ ಪರವಾಗಿಲ್ಲಪ್ಪ, ಇದರಲ್ಲಿ ಚಿಕ್ಕದಾದ್ರೂ ಒಂದು ನೆಕ್ಲೆಸ್ನ ಮಾಡಿಸಿ ನಿನ್ನ ಹೆಂಡತಿಗೆ ಹಾಕು. ಎಲ್ಲಾರ ಮನೇದು ನಿಮ್ ತರ ಒಬ್ರು ಇದ್ಬಿಟ್ರೆ ನಮ್ಮ ಕಳ್ತನ ಬಹಳ ಸುಲಭ ಆಗ್ಬಿಡುತ್ತೆ. ನಾನಿನ್ನು ಬರ್ಬಹುದಾ? ಒಂದ್ ನಿಮಿಷಪ್ಪ, ಗಂಟು ಕಟ್ಕೊಡ್ತೀನಿ, ಹೋಗ್ಬಾ. ಯಾಕಪ್ಪ ಇನ್ನು ಇಲ್ಲೇ ನಿಂತಿದ್ಯಾ? ಹೊರಡು. ಸರ್, ಬಾಗಿಲ್ನ ಬಿಗಿಯಾಗಿ ಹಾಕೊಳ್ಳಿ. ಯಾರಾದ್ರೂ ಕಳ್ಳನ ಮಕ್ಕಳು ನುಗ್ಬಿಟ್ರೆ ಕಷ್ಟ ಆಗೋಗುತ್ತೆ. ಯಾರಿಗೆ ಕಷ್ಟ? ನೀವ್ ಒಳ್ಳೆ ಕುರಿ ತರ ಎಲ್ಲರೂ ಒಳಗ್ ಬಿಡ್ತಾ ಇದ್ದೀರಾ, ಈಗ ನಾನ್ ಬಂದಿಲ್ವಾ? ಆಯ್ತಾಯ್ತು, ನಾನು ಹಾಕೊಳ್ತೀನಿ, ನೀನು ಹೊರಡು. ಆ ಕಡೆ ಹೋಗಿ ಯಾಕಪ್ಪ ಅಲ್ಲಿಗಿಲ್ಲಿ ಮುರ್ಕೊಳ್ತೀಯಾ? ರಾಜಮಾರ್ಗದಲ್ಲೇ ಹೋಗು. ಓಕೆ ಸಮಯ ಬರ್ತೀನಿ. ಹುಷಾರು. ಆಗ್ಬೇಕಾಗಿರೋದನ್ನ ಯಾರೂ ತಪ್ಸಕ್ಕೂ ಆಗಲ್ಲ. ಏನೇ? ನಾವಿಲ್ದಿದ್ದಾಗ ಮನೆಗೆ ಯಾರು ಬಂದಿದ್ರಾ? ಹೌದು, ಯಾರು? ಕಳ್ಳ ಬಂದಿದ್ದ. ಯೋಚನೆ ಮಾಡ್ಬೇಡ ಕಣೆ, ಬಂದ ಹೋದ. ಏನು ಕಳ್ಳನ ನಿಮ್ ಮನೆಗ್ ಹೇಗ್ ಸೇರ್ಸದ್ರಿ ಮಾವ? ನಾವು ಸೇರ್ಸೋಷ್ಟಿಲ್ಲ, ಅವರೇ ಸೇರ್ತಾರೆ. ಅವ್ನ್ ಕಳ್ಳ ಅಲ್ವೇನ್ರಿ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಗೋದನ್ನ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಲ್ವಾ ಪಾಚು? ಏನ್ ತಗೊಂಡು ಹೋದ ಅವನು? ನೆಕ್ಲೆಸ್ ತಂದು ತೋರಿಸಿದ, ತಗೊಂಡು ಹೋದ. ಪರಮೇಶ್ವರ, ನನ್ ನೆಕ್ಲೆಸ್ ತಗೊಂಡು ಹೊಟ್ಟೋದ್ನೇನ್ರಿ? ಏನಪ್ಪಾಗಿದೆ ನಿನ್ಗೆ? ಒಳ್ಳೆ ಮಂಕ್ ಬರ್ದವ್ರಂಗ್ ಆಡ್ತಿದ್ಯಲ್ಲಪ್ಪ ನೀನು. ಅಪ್ಪ, ನಿನ್ ಬುದ್ಧಿನೇನಾದ್ರೂ ನಾಯಿ ಮರಿ ವಾಕಿಂಗ್ ಕರ್ಕೊಂಡು ಹೋಗಿದ್ಯಾ ಹೇಗೆ? ಅವನನ್ನ ಹೆಂಗ್ರಿ ಬಿಟ್ರೆ ನೀವು ಒಳಗೆ? ಬದುಕಿನ ನಿಯಮ ಕಡೆ ಏನಾದ್ರೂ ಆಗೋದಿದ್ರೆ ಅದನ್ನ ತಪ್ಸೋದಕ್ಕೆ ಯಾರಿಂದನೂ ಆಗಲ್ಲ. ಅವನ್ ತಗೊಂಡು ಹೋಗ್ಬೇಕು ಅಂತ ಇತ್ತು, ತಗೊಂಡ ಹೋದ. ವಾಟ್ ಮಮ್ಮಿ ಇದು? ಅಂಕಲ್ ಫಿಲಾಸಫಿ ಎಲ್ಲ ಟಾಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಿಮ್ಮೆ ಮಮ್ಮಿ ಸೈಲೆಂಟ್ಗೆ ಮಾಡಮ್ಮ ನೀನ್ ದಯವಿಟ್ಟು. ಅಲ್ಲ ರೀ, ಕಳ್ಳ $1,00,000 ನೆಕ್ಲೆಸ್ ತಗೊಂಡೋಗ್ಬೇಕಾದ್ರೆ ನೀವು ಸುಮ್ಮನೆ ಇದ್ರಲ್ಲ, ಏನಪ್ಪ ಆಗಿದೆ ನಿಮ್ಗೆ? ಮೊದ್ಲು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲಾಂದ್ರೆ ಹೋದ ಹಾಗೆ ಅದು. ಒಂದ್ ನಿಮಿಷ, ಒಂದೇ ಒಂದ್ ಪ್ರಶ್ನೆಪ್ಪ, ನಿಮ್ಗೆ ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಗೊತ್ತಿಲ್ಲ. ಹಿಡಿಯೋದಿದ್ರೆ ಅದನ್ನ ತಪ್ಸೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಪಾಪು, ದಯವಿಟ್ಟು ಸುವರ್ಕೆ ಬಚ್ಚ ಅಣ್ಣಂಗೆ ಫೋನ್ ಮಾಡು. ಯಾಕಪ್ಪ ಈ ತರ ಮಾಡ್ತೀರಾ? ಹಲೋ, ಶಿಶುಪಾಲ್ ಸರ್. ಎಲ್ಲೋ ಪುಂಡ, ಸುವರ್ಕೆ ಬಚ್ಚ ಅಣ್ಣ ಬಂದೇ ಇಲ್ಲ ಇನ್ನು. ಕಳ್ಳನ ಮೊದಲು ನೋಡಿದ್ಯಾರು? ನಮ್ಮ ಯಜಮಾನ್ರೆ ನೋಡಿದ್ದು. ನಿಮ್ಮ ಯಜಮಾನ್ರು ಕಳ್ಳನ ಎಲ್ಲಿ ನೋಡಿದ್ರು? ಸರ್ ಇಲ್ಲೇ ಸರ್, ಇದ್ದೇ ಮನೇಲಿ ಅವ್ರು ಮೊದಲೇ ಭೇಟಿ. ಕಳ್ಳನ ಜೊತೆ ಹೋಗಿದಾರ? ಇಲ್ಲ, ಮೇಲ್ಗಡೆ ರೂಮಲ್ಲಿ ರೆಸ್ಟ್ ತಗೋತಿದ್ದಾರೆ. ಅಲ್ಲ, ನಾವಿಲ್ಲಿ ಬಂದಿರ್ಬೇಕಾದ್ರೆ ಅವ್ನು ಯಾಕೆ ರೆಸ್ಟ್ ತಗೊಂತಾ ಇದ್ದಾನೆ? ಅಷ್ಟು ಕರೀರಿ ಅವನ್ನ. ಇಲ್ಲ, ನೀವು ಬಂದಿರೋದು ಅವ್ರಿಗೆ ಗೊತ್ತಾಗಿಲ್ಲ ಅನ್ಸತ್ತೆ. ಸರ್, ನಾವು ಬಂದ ಮೇಲೆ ಅವ್ರು ರೆಸ್ಟ್ ತಗೋತಾ ಇದ್ದಾನೆ ಅಂದ್ಮೇಲೆ ಅವನೇ ಕತ್ತಿರ್ಬೇಕು ಸರ್. ಎಲ್ಲೂ ಮುಚ್ಚಿಟ್ಟಿದ್ದಾನೆ. ಪಾಂಡು ಮನೇಲೆ ಇದ್ಮೇಲೆ ಕಳ್ತನ ಹೇಗಾಗುತ್ತೆ? ಸರ್, ಯಾರೋ ಕಳ್ಳ ಬಂದಂತೆ, ಅವ್ನು ಬಂದು ನಾನು ಕದಿತೀನಿ ಅಂತ ಹೇಳ್ದಂತೆ, ಇವ್ರು ಓಕೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಸರ್. ಅವ್ನು ಕದ್ದು ಹೋದ. ಸರ್, ಅಲ್ಲಿದೆ ಪಾಯಿಂಟು. ಅಲ್ಲ, ಆ ಕಳ್ಳ ಮತ್ತು ಪಾಂಡುನೇ ಸೇರ್ ಕದ್ದಿರ್ಬೇಕು, ಪಾರ್ಟ್ನರ್ಸ್ ಇನ್ ಕ್ರೈಮ್. ಅಯ್ಯೋ ಸುವರ್ಕೆ ಬಚ್ಚೆ ಅಣ್ಣ, ನಮ್ಮ ಯಜಮಾನ್ರ ಕಳ್ಳ ಅಲ್ಲ. ಆ ದುಡ್ಡು ನಮ್ಮ ಯಜಮಾನ್ರದೇನೆ. ಅವ್ರ ದುಡ್ಡಲ್ಲಿ ನಾನು ನೆಕ್ಲೆಸ್ ತಗೊಂಡೆ. ಇರುತ್ತಮ್ಮ, ಆದ್ರೆ ಅವ್ರು ಯಾಕೆ ಶೇರ್ ಮಾಡ್ಕೊಂಡಿರ್ಬಾರ್ದು? ನಿಮ್ ಥಿಯರಿ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಹೇಗಾದ್ರೂ ಮಾಡಿ ಆ ಕಳ್ಳನ್ನ, ಆ ನೆಕ್ಲೆಸ್ ನ ಹುಡುಕೊಡಿ ಅಷ್ಟೇ. ನಿನ್ನ ಗಂಡ ಅಪರಾಧಿನ ಅಂತ ಚೆಕ್ ಮಾಡ್ತಾ ಇದ್ದೆಮ್ಮ, ಕಳ್ಳನ್ ಹುಡುಕಿದ್ದಾಯ್ತು. ನಮ್ ಸಾಹೇಬ್ರು ಸೂಪರ್ ಫಾಸ್ಟ್. ಅಂದ್ರೆ ಕಳ್ಳ ಸಿಗ್ಬಿದ್ನಾ? ಅವನೇ ರಸ್ತೆನಲ್ಲಿ ನಮ್ ಸಾಹೇಬ್ರು ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ. ಆಮೇಲೆ ನಮ್ ಸಾಹೇಬ್ರು ಕೆಳಗೆ ಸಿಕ್ಕಾಕೊಂಡ. ಹೌದಾ? ಎಲ್ಲಿದ್ದಾನವನು? ಆಚೆ ಇದ್ದಾನೆ, ಕಳಪ ಕರ್ಕೊಂಬರ. ಸರಿ ಸರ್. ರಸ್ತೆಯಲ್ಲಿ ಕ್ಯಾಶ್ ಇಟ್ಕೊಂಬಂದು ನನಗೆ ಡಿಕ್ಕಿ ಹೊಡೆದ. ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತು, ನಿಮ್ಮ ಮನೆಯಿಂದ ನೆಕ್ಲೆಸ್ ಕದ್ದಿ ಅದನ್ನ ಮಾರಿ ಕ್ಯಾಶ್ ಇಟ್ಕೊಂಡು ರಸ್ತೆಯಲ್ಲಿ ಬರ್ತಾ ಇದ್ದ ಅಂತ. ನೀವ್ ಆ ಕಳ್ಳಂಗೆ ನೆಕ್ಲೆಸ್ ಕೊಟ್ಟು ಕಳ್ಸಿದ್ರಲ್ಲ, ಆ ಕಳ್ಳನ್ನ ಇವ್ರು ಹಿಡಿದ್ಬಿಟ್ಟಿದ್ದಾರೆ. ಆಗೋದನ್ನ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸರ್, ನೆಕ್ಲೆಸ್ ನ ಅವ್ರನ್ನ ಕೇಳ್ಬಿಟ್ಟೆ ಸರ್, ನಾನು ತಗೊಂಡಿದ್ದು. ನೆಕ್ಲೆಸ್ ಮಾರಿ ದುಡ್ತಾನೆ ಇದು. ಏನ್ ಸರ್? ಸರ್, 50,000 ಇವೆ ಕೊಡಲೆ. ಸರ್, ಈ ನೆಕ್ಲೆಸ್ ದುಡ್ಡನ್ನ ನೀವು ನಮ್ಗೆ ಇಷ್ಟು ಬೇಕು ತಂದ್ಕೊಡ್ತಿರೋದು ತುಂಬಾ ಆಶ್ಚರ್ಯ ಆಗ್ತಿದೆ ಸರ್. ಕಳ್ಳ ನೆಕ್ಲೆಸ್ ಮಾರಿ ದುಡ್ಡು ಮತ್ತೆ ಇಲ್ಲಿ ಬರೋ ಹಾಗಾಯ್ತು. ಅಣ್ಣ, ಆ ದುಡ್ಡು ನೀವ್ ನಮ್ಗೆ ಕೊಟ್ಬಿಡೋದು ವಾಸಿ. ದುಡ್ಡು ಕೊಟ್ಟಿದ್ದೀನಿ, ನಾಳೆ ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಯಾರನ್ನೂ ನಂಬಾರ್ದು, ಅದರಲ್ಲೂ ಇಂಥ ಕಳ್ಳನ ಮಕ್ಕಳು ನಂಬಲೇಬಾರ್ದು. ಏಯ್ ರೆಡಿ? 50,000 ರೂಪಾಯಿನಲ್ಲಿ ಬೇರೆ ನೆಕ್ಲೆಸ್ ಮಾಡಿಸ್ಕೋತೀನಿ, ಕೊಡ್ರಿ. ಇದು ಬಾಸ್ ದುಡ್ಡು ಕಣೆ.
ಹಲೋ ರೀ ಪಾಂಡು, ಸರ್ ನಮಸ್ಕಾರ ಸರ್. ಬ್ಯಾಂಕಿಗೆ ದುಡ್ಡು ಕಟ್ಟಕ್ಕೆ ಹೇಳಿದ್ನಲ್ಲ, ಕಟ್ಟಿದ್ರಾ? ಇನ್ನೂ ಕಟ್ಟಿಲ್ಲ ಸರ್, ನಾಳೆ ಹೋಗಿ ಕಟ್ತೀರಿ ಸರ್. ಓ, ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ಬ್ಯಾಂಕಿಗೆ ಕಟ್ಟದೇ ಇರೋದು ಅದು ನನಗೆ ಬೇಕಾಗಿತ್ತು. ನಾಳೆ ಬರ್ಬೇಕಾದ್ರೆ ಆಫೀಸಿಗೆ ತಗೊಂಬನ್ನಿ. ಹಾಗಿದ್ರೆ ನಾನು ಪರ್ಸನಲ್ ಅಕೌಂಟಿಂದ ಕೊಟ್ಟಿದ್ದು ನನಗೆ ಬೇಕದು. ಸರಿ ಸರ್. ಈ ದುಡ್ಡನ್ನ ಬ್ಯಾಂಕಿಗೆ ಕಟ್ಟಬಾರ್ದಂತೆ, ತಗೊಂಡೋಗಿ ಬಾಸ್ಗೆ ವಾಪಸ್ ಕೊಡ್ಬೇಕಂತೆ. ಹಣ ನೆಕ್ಲೆಸ್ ಆಯ್ತು, ನೆಕ್ಲೆಸ್ ಕಳ್ಳಂಗ್ ಸೇರ್ತು, ನೆಕ್ಲೆಸ್ ಕ್ಯಾಶ್ ಆಯ್ತು, ಪೊಲೀಸ್ ಥೀಫ್ನ ಕ್ಯಾಚ್ ಮಾಡಿದ್ರು. ಈಗ ಮಜಾ ನೋಡಿ, ಈ ಕ್ಯಾಶ್ ಕೊಟ್ಟೋರ್ಗೆ ಅದು ಸೇರುತ್ತೆ ಇವಾಗ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಆಗೋಯ್ತು. ಯಪ್ಪ ಅಲ್ಲ, ಏನ್ ಆಶ್ಚರ್ಯ, ಇಷ್ಟೆಲ್ಲ ಸುತ್ಕೊಂಡು ನಿಮ್ ಬಾಸ್ ದುಡ್ಡು ನಿಮ್ ಬಾಸ್ಗೆ ಹೋಗ್ತಿದೆ. ಇದನ್ನೇ ಬದುಕಿನ ನಿಯಮ ಅಂತ ಹೇಳುದು. ಆಗೋದನ್ನ ಯಾರ ಕೈದಲ್ಲೂ ತಪ್ಸಕ್ ಆಗೋದಿಲ್ಲ, ಹಾಗೇ ಆಗುತ್ತೆ. ಮತ್ ನನ್ ನೆಕ್ಲೆಸ್ ನಿನಗೆ ನೆಕ್ಲೆಸ್ ಮಾಡಿಸ್ಕೊಳ್ಳೋ ಯೋಗ ಇಲ್ಲ. ಹೌದಾ? ಸ್ವಲ್ಪ ಮೇಲ್ ಬರ್ತೀರಾ? ಮಾತಾಡ್ಬೇಕು. ಅಲ್ಲ, ಎಲ್ಲ ಮುಗಿತಲ್ಲ, ಮತ್ತ್ಯಾಕೆ ಸಿಟ್ಟು? ಅಲ್ಲ ರೀ, ಆ ಕಳ್ಳನ ಮನೆಯೊಳಗೆ ಬರೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟು ನೆಕ್ಲೆಸ್ ಕದಿಯೋ ತರ ಮಾಡಿದ್ದೆ ನೀವು. ಇನ್ಮೇಲಿಂದ ಕಳ್ಳರನ್ನೆಲ್ಲ ಮನೆಯೊಳಗೆ ಸೇರಿಸ್ತೀರಾ? ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ ಆಗಲ್ಲ. ನಾನ್ ಹೇಳ್ತೀನ್ರಿ, ಬದುಕಿನ ನಿಯಮ.